ಚಂದ್ರಣ್ಣ. ಓಹೋ ಬಾ ಜಯಣ್ಣ. ಏನಪ್ಪ ಜಾತ್ರೆ ಗೀತ್ರೆಗೆಲ್ಲ ಹೋಗ್ಬಿಟ್ಟು ಎಲ್ಲ ಧೂಳ್ನ ಕೊಡ್ಕೊಂಡ್ ಬಂದು ಕಾಣ್ತಾ ಇದ್ದೀ. ಏನ್ ಸಮಾಚಾರ? ತಡಿ ಕಮಲಕ್ಕ, ನೀನೇನೋ ಆ ಕಡೆ ತಿರ್ಕೊಂಡ್ ನೋಡ್ತಿದ್ದಲ್ಲ, ಎಲ್ಲಿ ಇಲ್ಲದಿಯೋ ಇಲ್ಲ ಆ ಕಡೆ ನೋಡ್ತಾ ಇಲ್ಲ ಕಿವಿ ಎಲ್ಲ ಇಲ್ಲೇ ಇಲ್ಲ ಕಣ. ಬಾ ಈ ಕ್ವಾಣೆದ್ದಕ್ಕ ಮುಖ ಮಾಡಿದ್ದ ಕಣ. ಯಾಕಂತಂದ್ರೆ ಅದೇನೋ ಇದು ಹಿಟ್ನ ಹೆಸರಿಟ್ಟಿದ್ದ. ನಿಂಗ್ ವಾಸನೆ ಬಂತ? ಅದೇ ಏನಾರು ಸುರ್ದಿರ್ದೋದ ಹೊಲಗ ಅನ್ಕೊಂಡು. ಇಲ್ಲ ಮಧ್ಯ ಸಿಟ್ ಹಾಕಿದೀನಿ, ಸುರಿಯಲ್ಲ ಬಿಡವ. ಮತ್ತೆ ಅದ್ಯಾಕ್ ಮತ್ತೆ ಆ ಕಡೆ ತಿರುಗಿ ನೋಡ್ದ. ಬಂದಮ್ಮ ಜಯಣ್ಣ, ನಿನ್ ಮೊಕವೇ ನೋಡು. ಅಯ್ಯೋ ಯಾವ್ದೋ ಬೆಕ್ ಬಂದ್ ಸೇರ್ಕೊಂಡ್ಬಿಟ್ಟೈತೆ ಕಣಣ್ಣ. ಅದೇನಾರ ಕ್ವಾಣೆದ್ದಿಗ್ ಹೋಯ್ತಾ ಅಂತ ನೋಡ್ತಾ ಇದ್ದೆ ಅಷ್ಟೇ. ಬಿಡು ಯಾವ ಬೆಕ್ ಬರ್ತದೆ? ಇವನ್ ಬಂದನಲ್ಲ ಚಂದ್ರಣ್ಣ, ಯಾವ್ದು ಬರೋದಿಲ್ಲ, ಸುಮ್ಕಿರು. ಅಯ್ಯೋ ನಾ ಏನಾರು ಅಂದ್ರೆ ನೀನು ಮಕ ತಿರ್ಗಿಸ್ಕೊಂಡಂಗ ಹೊಟ್ಟೈತಿದ್ದಯಿ. ನನ್ನ ಬೇಕು ನರಿ ಗಿರಿ ಪರಿ ಅಂತ ಅನ್ಕೊಂಡೆಲ್ಲ ಹೇಳ್ಬೇಡ ಕಣ. ಹಂಗಲ್ಲ, ನೀನ್ ಬೇಕು ಅಂದೆ ನಾನು. ಮತ್ತ ನೀ ಬಂದ್ರೆ ಯಾವ್ದು ಬೆಕ್ ಬರೋದಿಲ್ಲ ಅಂದೆ. ಹಂಗೆ ಜಾಗರೂಕನಾಗಿ ನೋಡ್ಕಂತ ಕುಂತಿರ್ತೀಯ. ಏನು ಇದಪ್ಪ ಅದೇನೋ ಹೇಳ್ತಾರಲ್ಲ. ಅಲ್ಲ, ಈಗ ಹಿಟ್ಟಿಂದ ವಾಸನೆ ಬಂದದ್ ನಿನ್ಗೆ, ಬೆಂದ ಮೇಲೆ ಅದ್ರದ್ದು ವಾಸನೆ ಬರ್ತತೆ. ಅವಾಗ ಇನ್ನೊಂದ್ ಕಿತ ಹೇಳ್ತೀಯ ಬೆಂದದೆ ಹೋಗವ ಅಂತ. ಆಮೇಲೆ ಉಪ್ಪೆಸ್ರಿದ್ರು ತಗೊಂಬಾತ ಉಂಡ್ಕಂಡೆ ಹೋಯ್ತೀನಿ ನಿಂತ್ಲು ಅಂತೀಯ. ಈ ಬೆಕ್ ಮಾಡೋ ಕೆಲ್ಸ ನೀನೇ ಮಾಡ್ತೀಯಲ್ಲ, ಇನ್ ಅದ್ಯಾಕ್ ಬರ್ತದೆ? ಸಾರ ರುಬ್ತಾ ಇದ್ದಿದ್ದು ವಾಸನೆ ಬರ್ತಾಯಿತ್ತು ಅಂತ. ಆಯ್ತು ಕಪ್ಪ, ಬೆಕ್ಕು ಬರ್ತದೆ, ಕ್ವಾಣೆ ಸಂದಿ ಪೊಂದಿ ಎಲ್ಲ ಓಡಾಡ್ಕೊಂಡ್ ಹೋಯ್ತದೆ. ಹಿಟ್ ಮಾಡಿರೋದು ಹಿಟ್ನ ಉಂಡ್ಕೊಂಡು ಹೋದ ಬೇಕು. ಹಾಲ್ ಇಟ್ಟಿಲ್ವೇನಣ್ಣ ಅಲ್ಲಿ? ನೀನು ಬೆಕ್ಕು ಗಿಕ್ಕು ಅನ್ಕೊಂಡ್ ನಗರದವ್ರಂಗ್ ಮಾತಾಡ್ಬೇಡ. ಕೊತ್ತಿ ಅಲ್ವಾ? ಕೊತ್ತಿ ಕೊತ್ತಿ ಕಾಲ ಎಲ್ಲ ಹೋಯ್ತು. ಈಗ ಬೆಕ್ಕು ಬಿಡು, ಎಲ್ಲ ಈ ಸಿಟಿಯವ್ರ ಆಗ್ಬಿಟ್ಟಿದಾರೆ ನಿಮ್ಮೆಲ್ಲ. ಅಲ್ಲ, ಒಂದ್ ವಿಚಾರ ಹೇಳ್ತೀನಿ ನಾನು. ಏನೋ ಹೇಳಕ್ ಬಂದೆ ನಿಮ್ಮಿಬ್ರಿಗೂ. ಹೇಳಪ್ಪ. ಅದು ನೀನ್ ಕೇಳೋದ್ ಬಿಟ್ಟು ಬೆಕ್ಕಿನ ಕಡೆಗೆ ಹೊಂಟೋದೆ. ನಾನು ಒಂದ್ ವಿಚಾರ ಮಾಡೀನಿ. ಏನವ? ಏನಣ್ಣ? ನೀನು ಸರಿಯಾಗಿ ಕೇಳ್ಕ. ಹೇಳಪ್ಪ. ಒಂದು ಸ್ಟಾರ್ಟ್ಅಪ್ ಮಾಡುಮ ಅಂತ. ಸ್ಕೂಟ್ರು ಸ್ಟಾರ್ಟ್ ಮಾಡ್ತಾರಲ್ಲ ಅದ? ಹ್ಞೂ ಕಣಣ್ಣ, ಹಂಗೆ ಅನ್ಕ. ಹೇಳಪ್ಪ. ಈಗ ಈ ಸ್ಕೂಟ್ರನ್ನ ಸ್ಟಾರ್ಟ್ ಮಾಡಲ್ವೇ, ಹಂಗೆಯ ಒಂದು ಹೊಸ ಏನಂತಾರ ಅದಕ್ಕ, ಏನವ ಕಂಪ್ನಿ ಬೇಡಕವು ದೊಡ್ಡಕ್ಕೆ ಹಾಕೋದೆ. ಒಂದು ಹೊಸ ಕೆಲ್ಸವ ಮಾಡಮ್ಮ ಅಂತ. ಅಂದ್ರೆ ನೀನು ಇದು ಎಲ್ಲ ಉಳೋದು ತೂರೋದು ಕೇರೋದು ಎಲ್ಲ ಬಿಟ್ಬಿಟ್ಟು ಬೇರೆದ್ ಮಾಡಮ್ಮ ಅಂತಲ? ಇಲ್ಲಿ ಹೇಳ್ತೀನಿ ಕೇಳು. ಮೊನ್ನೆ ಪೇಪರ್ನಾಗೆಲ್ಲ ಬಂದಿತ್ತು, ನೀನು ನೋಡಿರ್ತೀಯ, ಕಮಲಕ್ನು ನೋಡಿರ್ತಾಳೆ. ಮಹಾರಾಷ್ಟ್ರದಾಗೆ ಯಾರೋ ಒಬ್ರು ಕಬ್ಬು ಬೆಳೆದವ್ರಂತೆ. ಪಕ್ಕದಾಗೆ ಕೃಷಿ ವಿಜ್ಞಾನ ಕೇಂದ್ರದವ್ರು ಒಂದು ತಾಂತ್ರಿಕತೆನ ಅಭಿವೃದ್ಧಿ ಮಾಡವ್ರಂತೆ. ಯೋನಪ್ಪ ಅದು ಏನೋ ಎಐ ಅಂತಾರಲ್ಲವ? ಯೋಯ್ ಅಂತ. ಯೋಯ್ ಅಲ್ಲ, ಅಂತ ಕನ್ನಡ. ಅದೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೋಡ್ದ, ತಿಳ್ಕೊಂಡವಳು, ಓದ್ಕೊಂಡ್ಬಿಟ್ಟಾಳೆ ನಮ್ ಕಮಲಕ್ಕ. ಅದ ಕೃಷಿನಾಗೆ ಇವತ್ತು ಅಳವಡಿಕೆ ಮಾಡ್ಕತ್ತವ್ರಂತ. ಹೆಂಗೆ ಗೊತ್ತೋ? ಹೇಳಪ್ಪ. ಅವರು ಹವಾಮಾನ ನೋಡ್ಕೊಂಡು ಮ್ಯಾಲಿಂದ ಸಂದೇಶವ ಕಳಿಸ್ತಾರಂತೆ ನಿನ್ನ ಮೊಬೈಲ್ಗೆ. ನಿನ್ ಕಬ್ನಾಗೆ ನೀರಿನಂಶ ಕಡಿಮೆ ಆಗದೆ, ನೀರ ಬಿಡು, ಅದು ಇಂಥ ಜಾಗಕ್ಕೆ ಬಿಡು. ಈಗ ನಿನ್ ಜಮೀನಾಗೆ ಏರು ದಿಣ್ಣೆ ಇರುದಿಲ್ಲಪ್ಪ, ಕೆಲವು ಕಡೆ ನೀರ್ ನಿಂತ್ಕೊಬಿಟ್ಟು ತೇವ್ ಹಂಗೆ ಇರ್ತದೆ, ಮ್ಯಾಲಿರೋ ಜಾಗಕ್ಕೆ ನೀರ್ ಇರುದಿಲ್ಲ. ನೀನೇನ್ ಮಾಡಿ ಮೊದ್ಲಿಂದ ಒಂದೇ ಕಡೆ ಕೊಟ್ಟು ಒಂದ್ ಕಡೆ ನಿಂತ್ಕತ್ತದೆ, ಒಂದ್ ಕಡೆ ನಿಂತ್ಕೊಳ್ಳೋದು. ಇದು ಕರೆಕ್ಟ್ ಆಗಿ ನಿನಗೆ ಮಾಹಿತಿ ಕೊಡ್ತದೆ, ಇಂಥ ಜಾಗದಾಗೇನೆ ನೀರೇ ಕಮ್ಮಿ ಐತೆ ಕೊಡು, ಪೋಷಕಾಂಶ ಇಷ್ಟು ಕಡಿಮೆ ಆಗದೆ, ನಿನ್ ಬೆಳೆ ಇಂಥ ಪೋಷಕಾಂಶದ ಕೊರತೆಯಿಂದ ನರಳ್ತಾ ಇದೆ, ಇದನ್ನು ಕೊಡು. ಆಮೇಲೆ ಹೆಂಗೆ ಗೊತ್ತೇ, 10 ಗಿಡಕ್ಕೆ ಕಾಯಿಲೆ ಬಂದಿರ್ಲಿ, ಈ ಜಾಗದಲ್ಲಿ ಈ ಗಿಡಕ್ಕೆ ಕಾಯಿಲೆ ಬಂದದೆ, ಇಂಥ ಔಷಧಿ ಹೊಡಿ. ಆಮೇಲೆ ಇಂಥ ಪೋಷಕಾಂಶ, ಇಂಥ ಲಘು ಪೋಷಕಾಂಶ ಇದೇ ಕಡಿಮೆ ಆಗದೆ ನಿನ್ ಬೆಳೆಗೆ. ಹಿಂಗೆ ಅದೇ ಎಲ್ಲ ವಿಚಾರ ಹೇಳ್ತದಂತೆ. ನೋಡಪ್ಪ, ಮಾಡಕ್ಕಿನ್ನೇನ್ ನಮ್ಗೆ ಕಷ್ಟ ಅದ. ಒಂದ್ ನಮ್ದಲ್ಲೂ ಒಂದ ಏನೋ ಹೇಳದ್ನಲ್ಲ ಈಗ್ಲೇ, ಅದ ಈ ಸ್ಟಾರ್ಟ್ಅಪ್ ನ ಮಾಡ್ಬಿಟ್ಟು ನಿಮ್ನು ಸೇರ್ಸ್ಕತೀನಿ ಅದಕ್ಕ. ಆಯ್ತು ಬಿಡಪ್ಪ. ಕನ್ನಡದಲ್ಲಿ ಏನು ಇಲ್ವಪ್ಪ ಈ ಸ್ಟಾರ್ಟ್ ಅನ್ನಕ್ಕೆ? ಈ ಸ್ಟಾರ್ಟ್ ಏನ್ ಬೇಕಾ? ಯಾರಿಗ್ ಗೊತ್ತು, ನೀನೊಂದ್ ಕನ್ನಡ ಪದವ ಹೇಳು. ಸ್ಟಾರ್ಟ್ಅಪ್ ಅಂತಾರಂತ ಅದಕ್ಕ. ಏನಂಗಂದ್ರೆ ಶುರು ಮಾಡುವಂತ ನಮ್ಮ ಹಂಗೆ ಮಾಡು ಅನ್ನಕ್ಕಿಂತ ಇನ್ನೇನಾರು ಒಳ್ಳೆ ಪದ ಒಳದ್ರೆ ಹೇಳು. ಹೇಳ್ತೀನಿ ಬಿಡು. ಮುಂದಿನ ಕಿತ್ತ ಹೇಳ್ಕೊಟ್ಟನು.
ಈಗ ಅದೆಲ್ಲ ಮಾಡ್ತಾರಲ್ಲಪ್ಪ, ಕಬ್ಬು ಅದೇನೋ ಮೇಲಿಂದ ಕಳಿಸ್ತದೆ ಇದು ಅದು ಅಂತ ಅನ್ಬಿಟ್ಟು, ಅದು ಕಬ್ಬುಗ್ ಮಾತ್ರವಾ ಅಥವಾ ಬೇರೆದಕ್ಕೂ? ಎಲ್ಲ ಬೆಳೆಗೂ ಕಣಣ್ಣ, ಎಲ್ಲ ಬೆಳೆಗೂ ನೀನು ಬೆಳೆ ಯಾವ್ದಾರು ಬೆಳಿ, ಅದು ಮಾಡೋ ಕೆಲಸ ಮಾಡ್ತದೆ. ಈ ಹವಾಮಾನದಾಗೆ ಯಾವ ಮಳೆ ಬರ್ತದೆ, ನಾನು ನೀನು ಏನ್ ಅನ್ಕೋತೀವಪ್ಪ, ಬಿಸ್ಲದೆ ಸಂಜೆ ತಂಪಾಯ್ತದೆ, ಮಳೆ ಬರ್ತದೆ, ಇಷ್ಟೇ ನಮಗ್ ಗೊತ್ತಾಗೋದು. ಆದ್ರೆ ವಾತಾವರಣದಾಗೆ ಉಷ್ಣಾಂಶ ಎಷ್ಟದೆ, ತೇವಾಂಶ ಎಷ್ಟದೆ, ಮತ್ತೆ ಗಾಳಿನಾಗೆ ತೇವಾಂಶ ಅಂದ್ರೆ ಏನು ಹೇಳ್ತಾರಲ್ಲಪ್ಪ, ಅದೇನಂತಾರ, ನೀರಿಂದು ಆವಿ ಆಯ್ತದಲ್ಲ, ಅದಕ್ಕೇನಂತಾರವ ಕನ್ನಡದಾಗೆ? ತೇವಾಂಶನೇ. ಅದೇನೋ ಆವಿ, ಇಂಗ್ಲಿಷ್ನಾಗೇನೋ ಏಪರ್ ಅಂತಾರಂತೆ. ಅದೇ ಇದು ವಾಟರ್ ವೇಪರ್ ಅಂತಾರಲ್ಲಣ್ಣ. ಓಹೋ, ನನಗೆ ಕನ್ನಡವೇ ನೆಟ್ಟಗ್ ಬರ್ದು, ನೀ ಇಂಗ್ಲಿಷ್ನಾಗ ಹೇಳಿದ್ರೆ ನಾ ಏನ್ ತಿಳ್ಕೊಳ್ಳಿ. ಅಲ್ಲಪ್ಪ, ತೇವಾಂಶ, ವಾತಾವರಣದಲ್ಲಿರೋ ತೇವಾಂಶ, ನೀರ್ನಂಶ, ಬೇಕಾದಷ್ಟು ಅಂಶಗಳಿರ್ತಾವಂತೆ. ನಿಂಗ್ ಗೊತ್ತಾಗುದಿಲ್ಲ, ಅದಕ್ ಗೊತ್ತಾಯ್ತದೆ, ಅದು ಹೇಳ್ತದೆ. ಈಗ ನೋಡಪ್ಪ, ಇಂಥ ಸಮಸ್ಯೆ ಆಯ್ತಾ ಅದೇ, ಹಿಂಗೆ ತೇವಾಂಶ ಕಡಿಮೆ ಆದ್ರೆ ಇಂಥ ಕಾಯಿಲೆ ಬರ್ಬೋದು, ಹಿಂಗಾಗ್ಬೋದು ಅಂತೆಲ್ಲ ನಿನ್ನ ಮುಂಚೆನೆ ಸಿದ್ಧ ಮಾಡ್ಬಿಡ್ತದೆ. ಇಂಥದ್ದೊಂದ ನಮ್ಮೂರಲ್ಲಿ ನಾವು ಹಾಕಬೇಕು. ಈಗ ನೋಡಪ್ಪ, ಈಗ ಅದು ಹೇಳ್ತದೆ ಕಳಿಸ್ತದೆ ಅಂತ ನೀ ಹೇಳ್ತಿದ್ದೆ, ಅದೆಲ್ಲ ಕಳಿಸ್ದದು, ಮತ್ತೆ ಯಾರಿಗೆ ಹೇಳ್ದದು ಕೂಗ್ತದದು ಅಲ್ಲಿಂದ? ನನಗೂ ಅದೇ ಡೌಟ್ ಆಯ್ತಾ. ಕಮಲಕ್ಕ, ನಿನ್ನ ಜಮೀನಲ್ಲಿ ಹಿಂಗೆ ರೋಗ ಬಂದದೆ ಬೆಳಗ್ಗೆ ಅಂತ ಕೂಗ್ ಹೇಳ್ದದ ಅಥವಾ ಕಿಮಿನಾಗ ಬಂದು ಗುಣಗುಡ್ತದ ಅದು? ಇಲ್ಲ, ಜನಪದ ಸಂಗೀತ ಆಡ್ತದೆ. ಅಲ್ಲಕ್ಕಯ್ಯ, ಅದು ಎಲ್ಲಿಗೆ ಹೇಳ್ದದು? ಅಲ್ಲಿಗೆ ಬಾ, ಅದೇ ಪಾಯಿಂಟ್ ನೋಡ್ದ, ಇಲ್ಲೇ ಅವನೇ ವಾಣೆ ದಿಕ್ಕಿಗಿಲ್ಲ, ಇಟ್ಟ ಮರ್ತ್ಬಿಟ್ಟ. ನೋಡಪ್ಪ, ಪೇಪರ್ ಆಗ ಏನಾರು ಹಾಕ್ಸ್ದದ ಅಥವಾ ಏನಾರು ಪೋಸ್ಟ್ ಕಾರ್ಡ್ ಅಲ್ಲಿ ಏನಾರು ಕಳಿಸ್ದದ? ಕೈಯಾಗೆ ಯಾವಾಗ್ಲೂ ಜೇಬ್ನಾಗೆ ಕೈನಾಗ ಹಿಡ್ಕೊಂಡಿರ್ತೀಯಲ್ಲ, ಏನ್ ಹೇಳೋದು? ಏನಪ್ಪ? ಮೊಬೈಲ್, ಅದಕ್ ಕಳಿಸ್ತದೆ ಮಾಹಿತಿ. ನಿಂತವೈತಲ್ಲ, ಆ ಮೊಬೈಲ್ಗೆ ಮಾಹಿತಿ ಗಂಟೆಗೂ ಆಗ್ತಾ ಇರ್ತದೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿ. ಅದಕ್ಕೆ ಹೇಳೋದು, ಇದನ್ನೆಲ್ಲ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಅಲ್ಲಿಗೋಗಿ ಒಂದ್ ತರಬೇತಿ ತಕೊಂಡು, ಮ್ಯಾಕ್ಕ ಅಲ್ಲ, ಕೃಷಿ ವಿಜ್ಞಾನ ಕೇಂದ್ರ, ಆಮೇಲೆ ಬೇರೆ ಬೇರೆ ಸಂಸ್ಥೆಗಳು ಹಣ ತರಬೇತಿ ಕೊಡ್ತಾರೆ. ಹೋಗಿ ನಾನು ನೀನು ಎಲ್ಲ ತಿಳ್ಕೊಂಡು, ಅದ್ ಎಂಥದೋ ಬತ್ತದಂತೆ ಕವ ಮೊಬೈಲ್ಗೆ ಹಾಕೊಳಕ್ಕೆ, ಅದೇನೋ ಅಂತಾರಂತೆ ಇಂಗ್ಲಿಷ್, ಅಪ್ಲಿಕೇಶನ್, ಆಪು ಅಂತೀಯೋ ಇನ್ನೇನಪ್ಪ, ಆಪು ಅದಾ ನಿನ್ ಮೊಬೈಲ್ನಾಗೆ ಹಾಕಬೇಕಂತೆ. ಹಾಕೊಂಡ್ರೆ ಅದ್ರಾಗ ಎಲ್ಲಾ ಮಾಹಿತಿನೂ ಬರ್ತದಂತೆ. ಅಂದ್ರೆ ಬಿಚ್ಬಿಟ್ಟು ಎಲ್ಲಾರು ನೋಡಿ ತುರುಕ್ ಬಿಡೋದಪ್ಪ ಅದ? ಹಂಗಲ್ಲ ಕಣಣ್ಣ, ಈಗ ಅದಿರ್ತದಲ್ಲಣ್ಣ, ಈಗ ನೀನ್ ಎಷ್ಟೊಂದ್ ನೋಡಕ್ಕಿಲ್ವೇ ಯೂಟ್ಯೂಬ್ ಅದು ಇದು ಅಂತ, ಹಂಗೆ ಇದನ್ನು ಈ ಆಪ್ ನ ಓಪನ್ ಮಾಡೋದು, ಅಲ್ಲಿ ನಿನ್ಗೆಲ್ಲ ಸಂದೇಶ ಬಂದಿರ್ತದೆ, ಅದನ್ನ ನೋಡ್ಕೊಳ್ಳೋದು. ಅದೆಲ್ಲ ಒಂದ್ ಕಡೆ ಇರ್ತದೆ, ನಮಗ್ ಕಾಣಂಗ ಅದ್ ಇಟ್ಕೋಬೇಕು ಅಲ್ವಪ್ಪ? ಮೊಬೈಲ್ನಾಗೆ ನೀನೇನ್ ತುರ್ಕುದ್ ಬೇಡ, ಅವರೇ ಎಲ್ಲ ತುರ್ಕಿರ್ತಾರೆ, ನೀನು ಬಿಡಿಸ್ಕೊಂಡ್ಬರ್ಬೇಕು. ಅದನ್ನ ಅದೇನೋ ಹೇಳ್ತಾರಲ್ಲ, ಡೌನ್ಲೋಡ್, ಕೆಳಗಿಳಿಸ್ಕೋಬೇಕು. ಎಷ್ಟ್ ಚಂದಾಗಿ ಹೇಳ್ದೆ ಬಿಡಪ್ಪ. ಅದು ಆಕಾಶದಾಗ ಇರ್ತೈತೆ, ನೀನ್ ಕೆಳಗಿಳಿಸ್ಕೊಂಡ್ ನಿನ್ ಮೊಬೈಲ್ಗೆ ಹಾಕೊಂಡ್ರೆ ಸಂದೇಶಗಳು ಬರ್ತವೆ. ಹಿಂಗೆ ಮುಂಚೆ ಎಲ್ಲ ಪತ್ರ ಬತ್ತಿತ್ತಲ್ಲ, ಸಖತ್ತಾಗದೆ ಬಿಡು. ಹಂಗೆ ಸಂದೇಶದ ಮೂಲಕ ವ್ಯವಸಾಯ. ಈಗೇನಿದ್ರು ಮನೇಲೆ ಕುಂತ್ಕೊಂಡು, ಅಣ್ಣ ನಿಂಗೆ ಗೊತ್ತಿಲ್ವೇನಣ್ಣ, ಈಗ ಮನೆಯಲ್ಲೇ ಮೊಬೈಲ್ ನಲ್ಲೇನೆ ನೀನು ಬೋರ್ವೆಲ್ ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಏನು ಕ್ಯಾಮ್ರಾ ಹಾಕಬಿಟ್ಟು ಅಲ್ಲೊಂದ್ ನಾಯಿ ಮರಿ ಓಡಾಡಿದ್ರು ನಿನ್ ಮೊಬೈಲ್ ಅಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಬೋದು. ಇನ್ನೂ ಹಾಕ್ಸ್ಕೊಂಡಿಲ್ಲ ಬಿಡು ಅವೆಲ್ಲ ನಾನು. ಕ್ಯಾಮ್ರಾವ ಬೇಡ ಬಿಡು, ಈಗ್ಲೇ ಯಾಕೆ? ಅಲ್ಲಕ್ಕಪ್ಪ, ಕಂಪ್ನಿ ಮಾಡದ್ಮೇಲೆ ನಾನೊಂದ್ ಕ್ಯಾಮ್ರಾ, ನೀನೊಂದ್ ಕ್ಯಾಮ್ರಾ, ಕಮಲಕ್ಕ ಒಂದ್ ಕ್ಯಾಮ್ರಾ ತಗೋಗಿ ಅಲ್ಲಿ ಹಾಕೊಂಡ್ಬಿಡುವ ಜಮೀನಾಗೆ. ಯಾರು ಓಡಾಡ್ತಾರೆ, ಯಾರು ಕದ್ಗ ಹೋಯ್ತಾರೆ ಎಲ್ಲ ಗೊತ್ತಾಯ್ತದೆ ಬಿಡಪ್ಪ. ಈಗ ನೋಡು ಜಯಣ್ಣ, ಈಗ ಮಾಡೋದೋ ಬೇಡವೋ ಅದ್ನೇಳು ಈ ಸ್ಟಾರ್ಟ್ಅಪ್ ಮಾಡಮ್ಮಕ್ಕಪ್ಪ. ಈ ಮಾತಾಡ್ತಿರೋದೇನ್ ಕೇಳ್ಕೊಂಡು ಹೋಗಕ್ಕ ಕಾಸು ಕೊಡ್ಬೇಕು, ಬಂಡವಾಳ ಹಾಕ್ಬೇಕು. ಈಗ ನೋಡು, ನಂದುವೇನ್ ಬೇಡ. ಇಲ್ಲ ಬಿಡು ವಸಿ, ಇದು ಭತ್ತ ಗಿತ್ತ ಮಾರ್ಕೊಂಡಿನಿ ಆಯ್ತಾ, ಹೊಸಿ ದುಡ್ಡು ಪಡ್ಡು ಜೇಬ್ನಾಗ ಅದೇ, ನಾನ್ ಕೈಲಿ ಎಷ್ಟ ಆಯ್ತದ ಅಷ್ಟು ಕೊಡ್ತೀನಿ ಬಿಡಪ್ಪ. ಎಷ್ಟಾಯ್ತದಲ್ಲ, ಸಮನಾಗ ಹಾಕ್ಬಿಟ್ಟು ಒಂದು ಸ್ಟಾರ್ಟ್ಅಪ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಸರಿ, ವ್ಯಾಪಾರ ಮಾಡಿ ಆದಾಯ ಸಂಪಾದನೆ ಮಾಡೋ ಏನಂತಿ? ಅದೇನ ಬಿಸ್ನೆಸ್, ಅದೇ ಏನಂಗಂದ್ರೆ ಬಿಸ್ನೆಸ್ ವ್ಯಾಪಾರ.
ವ್ಯಾಪಾರ ಮಾಡೋಣ. ಈಗ ನಾನು ಕಲ್ತ್ಕತಾ ಇದ್ದೀನಿ. ಏನ್ನ ಯಾಕೆ ಈಗ ಹೊರಗಡೆ ಎಲ್ಲ ಹೋಗಿ ಜನದ ಜೊತೆ ಇಂಗ್ಲಿಷ್ ನ ಮಾತಾಡ್ಬೇಕಲ್ಲ, ಅದಕ್ಕೆ ಈಗ್ಲಿಂದ ಪ್ರಾಕ್ಟೀಸ್ ಮಾಡ್ಕತಾ ಈ ಕೊಚ್ಚೆ ಪಿಚ್ಚಿ ಮಾತಾಡ್ಬೇಡ ನೀನು. ಆಯ್ತು, ಬಿಸ್ನೆಸ್ ಅದೇನು ಹೇಳ್ತೆ ಬಿಜಿ ಅದು ಗಿಜಿ ಅಜಿ ಗಿಜಿ ಬಿಜಿ ಅವೆಲ್ಲ ಮಾತಾಡ್ಬೇಡ. ಸರಿಯಾಗಿ ಮಾತಾಡಿದ್ರು ಮಾತಾಡು. ಸರಿ ಸರಿ ಆಯ್ತಾ? ಅದ್ರಲ್ಲಿ ಸರಿ ಏನೋ ತಪ್ಪೇನೋ. ನಿನಗೂ ಒಂದ್ ಕೋಟ್ ಹಾಕ್ಸಿ ಟೈ ಕಟ್ಟಿಸ್ಬಿಟ್ಟು ಕಂಪ್ನಿನ ಏನೋ ಮಾಡದ್ಮೇಲೆ ನೀನು ಹಿಂಗೆ ಮಾತಾಡ್ಬೇಕಾಯ್ತದೆ. ಈಗ ನೋಡಪ್ಪ, ಒಂದು 10 ವರ್ಷದಿಂದ ಹೋಗಿದ್ದಿ ಯಾವ್ದು ಇಲ್ಲೇ ಮೈಸೂರ್ನಾಗ, ಅದ್ ಯಾರೋ ಒಂದ್ ಕಂಪ್ನಿ ಅದೇನೋ ಓಪನ್ ಮಾಡ್ತಾರೆ ಬನ್ನಿ ಅನ್ಬಿಟ್ಟು ಎಲ್ಲ ಇನ್ವಿಟೇಷನ್ ಕಳಿಸ್ಬಿಟ್ಟು ಕರ್ಸಿದ್ರು. ಏನು ನಮ್ ರೈತರೆಲ್ಲ ಕೋಟ್ ಹಾಕೊಂಡ್ ನಿಂತಾರೆ ಕವು. ಆಕಾಶ್ ಬೇಣಿನವ್ರೇನೋ ಮಾಡಿದ್ರು. ಜಯಣ್ಣ ನೆಪ್ಪಿದ್ದದ ನಿಂಗೆ? ಇಂದಲ್ಲ ಏನು ಮೈಸೂರು ಪೇಟ ಕಚ್ಚೆ ಕೋಟು ಹಾಕೊಂಡಿದ್ರು. ನಿಂಗೂ ಅಂತದೇ ಹಾಕ್ಸುದು. ಜೊತೆಗ್ ಒಂದು ಟೈ ಒಂದು ಕಟ್ಟಿಸ್ಬಿಡು. ಆಯ್ತು, ಏನ್ ಬೆವ್ರ ಹರಿತಾದ್ರು ಸುಮ್ನೆ ಒರ್ಸ್ಕೊಂಡ್ ಸುಮ್ನೆ ನಿಂತಿರೋದು. ಟೈಯಲ್ಲಿ ಅಲ್ಲಕವ ಬಿಗಿ ಹಾಕತ್ಗೆ ಕಟ್ಬಿಟ್ಟು ಆಯ್ತಾ, ಕೋಟ ಹಾಕ್ಬಿಟ್ಟು ಖರೀದ. ಆ ಬ್ಯಾಸ್ಗಿಗೂ ಅದಕ್ಕೂ ಏನು ನಿಗಿ 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 ಅಂತವ್ರೆ. ಏನ್ ನಮ್ ರೈತರು ಎಲ್ಲಾರು ಕಡದಿದ್ರೆ ಆ ಟೈಯ ಹಿಡ್ಕ ಕರ್ಕ ಬರುತ್ತೆ. ಅದೇನು ನಾಯಿಗಾಕ ಬೆಲ್ಟಪ್ಪ ಚಂದಾಗಿ ಅಲ್ಲ ಹಂಗ್ಯಾಕ ಅಲ್ಲಕಯ್ಯ, ಮನುಷ್ಯರನ್ನ ಕರ್ಕೊಂಡ್ ಹೋಯ್ದ್ರು ಅಂತ ಹೇಳ್ತಾರೆ. ಜೈಲ್ಗೆ ಹೋಗುವಾಗ ಎಳ್ಕೊಂಡ್ ಹೋದ್ರು ಅಂತಾರೆ. ಈ ಪ್ರಾಣಿ ಪಕ್ಷಿಗಳನ್ನ ಎಳ್ಕೊಂಡ್ ಹೋಗೋದು ಅಂತ ಹೇಳ್ತಾರೆ, ಕರ್ಕೊಂಡ್ ಹೋಗೋದು ಅಂತ ಹೇಳ್ತಾರ. ಅದಕ್ಕ ನಿನ್ಗೆ ಟೈ ಹಾಕ್ಸುಮ, ಯೋಚನೆ ಮಾಡ್ಬೇಡ. ಆಯ್ತು ಬಿಡಪ್ಪ. ಇನ್ನೊಂದೇನೋ ವಿಚಾರ ಹೇಳ್ಬೇಕಿತ್ತು. ಈಗ ನೋಡಪ್ಪ, ಅದೇನೋ ಯುವಕರಿಗೂ ಒಂದ್ ದಿನ ಅದ ಅಂತ ಹೇಳ್ತಾರಲ್ಲಪ್ಪ. ಎಲ್ಲಾರ್ಗು ಒಂದೊಂದ್ ದಿನ ಐತೆ ಕಣಣ್ಣ. ಒಂದಿನ, ಅಮ್ಮಂಗೊಂದಿನ, ಅಕ್ಕ ತಂಗಿರ್ಗ ಒಂದಿನ, ಅಣ್ಣ ತಮ್ದಿರ್ಗ ಒಂದಿನ, ಹಂಗೆ ಏನೇನ್ ಮಾಡ್ದಾರೋ ಕಾಣಿ. ಆದ್ರೆ ನೋಡು ಜಯಣ್ಣ, ಈ ನಮ್ಮ ವಿವೇಕಾನಂದ್ರು ಅಂತಿದ್ರಲ್ಲಪ್ಪ, ಸ್ವಾಮಿ ವಿವೇಕಾನಂದ್ರು, ಅವರು ಯುಕರೆ ಎದ್ದೇಳಿ ಏನಾರು ಉದ್ಧಾರ ಆಗದಿದ್ರೆ ದೇಶ ನಿಮ್ಮಿಂದ, ನಿಮ್ ಶ್ರಮದಿಂದ ಅಂತ ಹೇಳಿದ್ರಂತಲ್ಲಪ್ಪ. ಅದಕ್ಕೆ ಅದ್ ಯಾವ್ದೋ ಈ ಸ್ಕೂಲ್ ಮುಂದೆ ಒಬ್ರು ಭಾಷಣ ಮಾಡ್ತಿದ್ರು, ಕೇಳಿಸ್ಕೊಂಡಿ ಒಂದಷ್ಟು. 12ನೇ ತಾರೀಕು ಅವ್ರು ಹುಟ್ಟುಹಬ್ಬ ಅಲ್ವೇನಣ್ಣ? ನಿಂತ್ಕೊಂಡ್ ಕೇಳಿಸ್ಕೊಂಡ್ರಿ. ಇಂತೆಲ್ಲ ಮಹಾತ್ಮರು ಹೆಂಗೆಲ್ಲ ಹೇಳವ್ರೆ. ಯಾಕೆ ನಮ್ ಯುವಕರು ಏಕೆ ತಪ್ಪಾದ ಹಿಡಿತಾವ್ರ ಗೊತ್ತಿಲ್ಲ ಕಣ್ ಜಯಣ್ಣ. ಯುವಕರು ತಪ್ಪಾದಿ ಅಂತಂದ್ರೆ ನಾನು ಒಂದ್ ಮಾತು ಹೇಳ್ತೀನಿ ಕೇಳು. ಈಗ ಕುಟುಂಬ ವ್ಯವಸ್ಥೆ ಅಂತ ಐತಲ್ಲ, ಮನೆನಾಗೆ ಹಿರಿಕರು ಹೆಂಗಿರ್ತಾರೆ ಹಂಗೆ ಯುವಕರು ಇರ್ತಾರೆ. ಅದೇ ನೂಲ್ ಅಂತ ಸೀರ ಅಲ್ವಾ? ಈಗ ಹಿರಿಕರು ಸರಿಯಾದ ರೀತಿನಲ್ಲಿ ಏನು ಹಿರಿಕರೇನಿದ್ದಾರೆ ಅವರು ಯುವಕರನ್ನ ಮಡಿಕೆನ ಚಕ್ರದಾಗ ತಿರುಗಿಸ್ಬಿಟ್ಟು ಆಕಾರ ಕೊಡ್ತಾರಲ್ಲ, ನೋಡಿಲ್ವಾ? ಆ ತರ ಆಕಾರ ಕೊಡ್ಬೇಕು. ನೀನ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿರು ಅಂತ ಬಿಡ್ಬಿಟ್ರೆ ಅವೇನಾಯ್ತವೆ, ಆಕರ್ಷಣೆಗಳು ಸಾಕಷ್ಟು ಇರ್ತವೆ, ಆ ಕಡೆ ಹೊಂಟೋಯ್ತವೆ. ಸರಿಯಾದ ರೀತಿನಲ್ಲಿ ಅವ್ರನ್ನ ಈಗ ಅಣೆಕಟ್ಟೆನಲ್ಲಿ ನೀರ್ನ ಕಟ್ಬಿಟ್ಟು ಕಾಲುವೆನಾಗ ಬಿಡೋದಿಲ್ವೇ? ಯಾಕೆ ಮಾಡ್ತಾರೆ ಹೇಳಂಗೆ? ಹಂಗೆ ಬಿಟ್ಬಿಟ್ಟಿದ್ರೆ ಪ್ರವಾಹ ಬಂದಿರೋದ್ ಮುಂಗಾರನಾಗೆ ಬೇಸಿಗೆನಾಗ ನೀರ್ ಇರ್ತಿತ್ತಿಲ್ಲ. ಕಟ್ಟೆನಲ್ಲಿ ಕಟ್ಬಿಟ್ಟು ಕಾಲುವೆನಾಗ ಬಿಟ್ರೆ ವರ್ಷ ಪೂರ್ತಿ ನೀರ್ ಬೋತದಲ್ಲ. ಹಂಗೆ ಯುವಕರು ಉತ್ಸಾಹನೂ ಹಂಗೆ ಇರ್ತೈತೆ. ಅದ್ನ ಒಂದ್ ಕಡೆ ಕಟ್ಟೆ ತರ ಕಟ್ಬಿಟ್ಟು, ನೋಡ್ರಪ್ಪ ಯಾವ್ಯಾವ ಕಡೆಗೂ ನಿಮ್ ಉತ್ಸಾಹನ ಹರಿಬಿಡ್ಬೇಡಿ. ಇಂತಿಂತ ಕ್ಷೇತ್ರ ಅವೆ. ಈಗ ನಾನು ಹೇಳದ್ನಲ್ಲ, ಈ ಸ್ಟಾರ್ಟ್ಅಪ್ ನ ಮಾಡ್ಕೋಬಹುದು, ಸರ್ಕಾರ ಯೋಜನೆ ಕೊಡ್ತಾವ್ರೆ, ನೀವೆಲ್ಲ ಈ ಸ್ಟಾರ್ಟ್ಅಪ್ ಮಾಡ್ಕೊಳ್ಳಿ, ವ್ಯವಸಾಯನೇ ಮಾಡಿ, ಬೇರೆ ಬದುಕು ಮಾಡ್ಬೇಕು ಅಂತ ಏನಿಲ್ಲ. ಮೊನ್ನೆ ಹಣ ಸುತ್ತೂರ್ತಾವು ಈ ಮಡಿಕೆ ಮಾಡ್ತಾರೆ. ಏನಣ್ಣ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಾಗ ತಕೊಂಡು ಮಡಿಕೆ, ಕುಡಕೆ, ಮತ್ತೆ ಏನವ ಊಜಿ, ಆಮೇಲೆ ಈ ತಲ್ಕೆಳ್ಕಾಗ ನೇತಾಕದು ಮ್ಯಾಜಿಕ್ ಲ್ಯಾಂಪ್ ಅಂತೆಲ್ಲ ಮಾಡವ್ರೆ ಮಣ್ಣಾಗೆ. ಆಮೇಲೆ ಮಣ್ಣಾಗೆ ಅಡಿಗೆ ಮಾಡೋದಕ್ಕೆ ಪರಾತ್ರೆಗಳನ್ನ ಮಾಡ್ಕೊಡ್ತಾರೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಅಪ್ಪ ಮಾಡ್ತಾ ಇದ್ದಿದ್ ಕಸುಬು ಹೊಸ ತಾಂತ್ರಿಕತೆನ ಬಳಸ್ಕೊಂಡು ನಾನು ಮಾಡ್ತಾ ಇದ್ದೀನಿ, ನನ್ಗೇನೂ ಬೇಜಾರಿಲ್ಲ, ಕುಂಬಾರಿಕೆ ಮಾಡೋ ಕೆಲ್ಸನ ಚಂದಾಗ್ ಮಾಡಿ ಆದಾಯ ಮಾಡ್ಕೊತಾ ಇದ್ದೀನಿ. ಏನೇ ಕೆಲಸ ಮಾಡ್ಲಿ ಯುವಕರು ಅದನ್ನೆಲ್ಲ ಸ್ಟಾರ್ಟ್ಅಪ್ ಮಾಡ್ಬೋದಾ? ಅದನ್ನೇ ಸ್ವಾಮಿ ವಿವೇಕಾನಂದ್ರು ಹೇಳೋದು. ನೋಡಪ್ಪ, ಮಡ್ಕ ಕುಡ್ಕ ಅಂತೆಲ್ಲ ಹೇಳ್ತಿದ್ದಲ್ಲ ಜಯಣ್ಣ. ಈಗ ಈ ಜನವರಿ ಫೆಬ್ರವರಿ ಈ ತಿಂಗಳನಾಗೆ ಜಾತ್ರೆಗಳೆಲ್ಲ ನಡೀತಾವೆ ಊರಲ್ಲಿ. ಇದು ನಮ್ಮ ಅಮ್ಮ, ನಮ್ಮ ಅಜ್ಜಿ ತಿರ್ಗ ನಾವು ಅಜ್ಜಿ ಅಂತ ಕರಿತೀನಿಲ್ಲಕ್ಕಪ್ಪ. ಆ ಊರುಗಳಿಗೆ ಹೋದಾಗ ಅವರು ಈ ತೇರೋಪತ್ತು ಅಂತ ಮಾಡುವಾಗ ಮಡಕೆಲೆ ಬೇಯಿಸ್ಬೇಕಂತೆ, ಅನ್ನಮ್ಮ ಮಡಕೆಲೆ ಸಾರು ಮಾಡ್ಬೇಕಂತೆ.
ನಾವು ಐಕ ಅವಾಗೇನು 7-8 ಕ್ಲಾಸ್ ಓದ್ತಿದ್ಮ, ಏನಾದ್ರು ಇನ್ನು ನೆಪ ಇಲ್ಲ. ಅವಾಗ ರಾತ್ರಿ ಹೊತ್ತು ಅಡುಗೆ ಮಾಡ್ಬಿಟ್ರೆ ಘಮ 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 ಅಂತ ಅನ್ನೋದು ಕಣ್ಜಯ್ಯಣ್ಣು. ಒಲೆಲಿ ಅದು ಬೇಯಿಸ್ತಿದ್ರೆ ಮಡ್ಕಲಿ, ಆಮೇಲೆ ಬೆಳಗ್ಗೆ ಅದು ತಂಗಳು ತಿಂದ್ರು ಎಷ್ಟು ರುಚಿ ಇರೋದು ಗೊತ್ತಾ? ಮಡಿಕೆ ಹೆಂಗಂತ ಗೊತ್ತೇನಣ್ಣ? ನೋಡಪ್ಪ, ಕಾಯೋದು ನಿಧಾನ, ಆರೋದು ನಿಧಾನ ಅಂತ. ಅನ್ನ ಮಾಡಿ ಮಡಗ್ಬಿಟ್ರೆ ಈ ಗಂಟುಗಟ್ಲೆ ಬಿಸಿಯಾಗೆ ಇರ್ತದಂತೆ. ಆಮ್ಯಾಕೆ ಒಲೆ ಮೇಲೆ ಮಡಗುದು, ಒಲೆನ ಕೆಂಡ್ ಹಂಗೆ ಇರ್ತದೆ. ಹಾಲು ಕಾಯಿಸಿದ್ರಾಯ್ತು. ಮೊಸರು ಎಪ್ಪಾಕ್ಬಿಟ್ರೆ ಆ ಹೆಣ್ಮಗ ಹೇಳ್ತಾ ಇತ್ತು, ಆ ನೀರ್ನೆಲ್ಲ ಇರ್ಕೊಂಡು ಒಳ್ಳೆ ಕೇಕ್ ಕೂದಂಗ ಆಯ್ತದಂತೆ. ಅಷ್ಟು ಚಂದಾಗ್ ಮೊಸರು ಆಯ್ತದಂತೆ. ಬಾಯಾಗ ನೀರ್ ಬರ್ತಾ ಇತ್ತು. ಹೆಂಗೆ ನೆನ್ಪಾಯ್ತು ಗೊತ್ತಾ? ನಾನು ನೀನು ರೇಲ್ನಾಗ ಹೋಗಿದ್ವಲ್ಲ, ಅಲ್ಲಿ ಕುಡ್ಕೆನಾಗ ಮೊಸರು ಕೊಟ್ರು. ಯವ್ವ ಏನ್ ಚಂದಾಗಿರ್ತೈತೆ ಅಂತಿ ಆ ಬಿಜಾಪುರ ತಾವು. ಅಲ್ಲೆಲ್ಲ ಹಂಗೆ ತಲೆ ಮೇಲೆ ಇಟ್ಕೊಂಡ್ ಮಾರ್ತಾ ಇರ್ತಾರೆ ಕುಕ್ಕೆಲಿ. ಅದಕ್ಕ ನಾನು ಹೇಳೋದು, ಈ ಯುವಕರೇನವ್ರಲ್ಲ, ಇವ್ರು ಇನ್ನೂ ಒಂದ್ ಕೆಲಸ ಮಾಡ್ಬೇಕು. ಈಗ ನಮ್ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಏನ್ ಹೇಳವ್ರೆ? ಜೈ ಜವಾನ್ ಜೈ ಕಿಸಾನ್ ಇಲ್ವಾ? ಏನಂಗಂದ್ರೆ ಹೇಳು, ಯೋಧರಿಗೆ ಜೈ, ರೈತರಿಗೂ ಜೈ ಅಲ್ವಾ? ಮೊದಲನೇದು ಏನಪ್ಪ? ದೇಶ ಕಾಯೋ ಯೋಧರಿಗೆ ಜೈ ಜವಾನ್. ಎರಡನೇದೇನಪ್ಪ? ಕಿಸಾನ್, ಎಲ್ರಿಗೂ ಅನ್ನ ಹಾಕೋದು. ಈಗ ಯುವಕರು ರೈತರು ಆಗ್ಬೋದು, ಯೋಧರು ಆಗ್ಬೋದು, ಅಲ್ವಪ್ಪ, ಸೈನಿಕರು ಆಗ್ಬೋದು. ಅದನ್ನು ಒಂದ್ ದಿನ ಮಾಡವ್ರೆ. ಅಂದ್ರೆ ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇರೋರಲ್ಲಿ ಸೈನಿಕರು, ರೈತರು, ಆಮೇಲೆ ಅದಕ್ಕೆ ವಿಜ್ಞಾನ ಅಂತ ಸೇರಿಸಿದ್ರು ಬಿಡು, ಅಲ್ವಾ? ಅಂದ್ರೆ ರೈತರು ಇರ್ಬೇಕು, ಸೈನಿಕರು ಇರ್ಬೇಕು. ಇವರಿಬ್ರು ಇದ್ರೆ ನಾನು ನೀನು ಎಲ್ಲರೂ ಸಂದಾಗಿ ನಮ್ ದೇಶದಾಗ ಇರ್ಬೋದು. ಈಗ ನೋಡಪ್ಪ, ಯೋಧರು ಅಂತಿದ್ದಂಗೆ ನೆಪ ಆಯ್ತು. ಈ ಕಾರ್ಗಿಲ್ಲು ಆ ಯುದ್ಧ, ಅದೆಲ್ಲ ಬೇರೆ ಬೇರೆ ದೇಶದ ಮೇಲೆ ಯುದ್ಧ ಮಾಡಾಗ ನಮ್ಮ ರೈತರು ಗಡಿಯಿಂದ ದಾಟ್ ಬಂದ್ಬಿಡ್ತಾರೆ, ನಮ್ಮ ದೇಶ ನುಸುಳ್ಕೊಂಡು ಬಂದ್ಬಿಡ್ತಾರೆ ಅಂತ ಅನ್ಬಿಟ್ಟು ದಿನಗಟ್ಲೆ ಊಟವೇ ಮಾಡ್ತಿರ್ಲಿಲ್ವಂತೆ. ಆಯ್ತಾ, ಹಿಮದಲ್ಲಿ ನಡಿಬೇಕಾಗಿತ್ತಂತೆ ಕಪ್ಪ. ಈಗ್ಲೂ ಹಂಗದೆ. ಈಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ನಾವು 5ನೇ ಕ್ಲಾಸ್ ಓದ್ತಿರಾಗ ಅವನು PUC ಓದ್ತಾ ಇದ್ದಾರೇನೆ ಊಟ ಕೆಲಸಕ್ಕೆ. ಯಾವುದಕ್ಕೆ? ದೇಶ ಕಾಯ್ಬೇಕು. ನಾನು ಅವ್ರಪ್ಪ ಸ್ವಲ್ಪ ಸ್ಟ್ರಿಕ್ಟು. ಅವನು ನೀ ದೇಶ ಕಾಯ್ಬೇಕಲ್ಲ, ನೀನು ಹೋಗು ಅಂತ ಅನ್ಕೊಂಡು ಹೋದ. 20 ವರ್ಷ ಏನೋ ಸರ್ವಿಸ ಮಾಡ್ಬಿಟ್ಟು ಬಂದ. ಅವನು ಹೇಳ್ತಿದ್ದ ಕೂರಿಸ್ಕೊಂಡು, ಅಯ್ಯೋ ಕಾರ್ಗಿಲ್ ಯುದ್ಧದಲ್ಲಿ ಏನ ಪಾಟಿ ಯುದ್ಧ, ಆ ಹಿಮಗಡ್ಡೆಗಳಲ್ಲಿ ನಡ್ಕೊಂಡು ಹೋಗ್ಬೇಕು, ಎತ್ತರ ಏರ್ಬೇಕು, ಪ್ರಾಣವೇ ಒಟ್ಟೋಯ್ತೇನೋ ನಮ್ದು ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಗೆ ದೇಶ ಮುಖ್ಯ. ನಾನು ದೇಶಕ್ಕೋಸ್ಕರ ಸೇವೆ ಮಾಡಕ್ ಬಂದಿನಿ, ನನ್ನನ್ನು ಕೊಲ್ಲಕ್ ಬಂದವ್ರನ್ನ ನಾನು ಕೊಲ್ಲಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟು ಯುದ್ಧನ ಜಯಿಸ್ಕಣ್ಮಿ ಅಂತ ಹೇಳ್ತಿದ್ದ. ಯೋಧರು ಕಷ್ಟ ಇದೆಯಲ್ಲ ಯಾವ್ದೋ ಸಿಯಾಚಿನ್ ಅಲ್ಲಿ ಯಾರೋ ಒಬ್ಬ ಯೋಧ ಸಿಕ್ಕಾಕೊಂಡ್ಬಿಟ್ಟಿರ್ಲಿಲ್ವಾ? ಮೂಕವ ಮತ್ತೆ ಉರ್ಬೇಕಂತೆ. ಅವ್ರ ಆಹಾರ, ಅವ್ರ ಬಟ್ಟೆ ಏನೇನ್ ಹಾಕಬೇಕು ಅದೆಲ್ಲ ಯಾವ್ದೋ ಬೆನ್ನಾಗೆ ಹಾಕೊಂಡು ಕೈನಾಗೆ ಇದು ಪಿಸ್ತೂಲ ಹಿಡ್ಕೊಂಡು, ಪಿಸ್ತೂಲ ಅದೇನ ಹೇಳ್ತಾರಪ್ಪ, ಗನ್ನು ಹಿಡ್ಕೊಂಡು, ಬಂದೂಕು ಹಿಡ್ಕೊಂಡು 100 ಕಿಲೋಮೀಟರ್ ನಡಿಬೇಕಂತ. ಆಹಾರ ಅಂತ ಗೆಪ್ತಿ ಬಂತು ಮೈಸೂರು ಪೇಟೆನಾಗ ಒಂದು ಅದೆಲ್ಲವ DFR ಅಂತ ನಾನು ನೀನು ನೋಡ್ಕೊಂಡ್ ಬಂದಿನಿಲ್ವೇ? ಅವರು ಸೈನಿಕರಿಗೆ ಆಹಾರ ತಯಾರು ಮಾಡ್ತಾರಂತ. ಪಾಕೆಟ್ ಅದ ಬಿಸಿನೀರ್ಗೆ ಹಾಕ್ಬಿಟ್ರೆ ಉಪ್ಕೊಂಡ್ಬಿಡ್ತದ. ಅಲ್ಲ ಹಂಗೆ ಕಣೋಣ, ಅದು ಒಳಗಡೆ ಇರ್ತೈತೆ, ಹಾಕ್ಬಿಟ್ರೆ ಉಪ್ಪಿಟ್ಟು ಆಯ್ತದೆ, ಬಿಸಿಬೇಳೆ ಬಾತ್ ಆಯ್ತದೆ. ನಂಗು ಕೊಟ್ರಲ್ಲಪ್ಪ ಬಿಡು. ಅಂದ್ರ ನಾನು ಹೇಳೋದು, ಕೊಡು ಒಂದೇ, ನೀನು ಒಂದ್ ಕೊಟ್ರೆ ನಿನಗೂ ಸೇರ್ಸ್ ಕೇಳ್ದೆ. ನೀನ್ ಹಿಂದ್ಗಡೆ ನಿಂತಿತ್ತಿಲ್ವಾ? ಅಲ್ಲಕ್ಕಪ್ಪ, ನಮ್ಗೊಂದೊಂದು ಅವಾಲೆ ಕೊಟ್ಟಿದ್ರು. ನಿನ್ ಸರ್ದಿ ಬಂದ ತಕ್ಷಣ 2 ಕೊಡಿ ಅಂತಂದೆ. ಸಲುವಾಗಿ ಕೇಳಿರ್ತೀನಿ, ಇಲ್ಲ ಕಮಲಕ್ಕನ್ ಸಲುವಾಗಿ ಕೇಳಿರ್ತೀನಿ. ಅಲ್ವಪ್ಪ, ಆಸೆ ಇರ್ತದ ಬಿಡು. ಈಗ 3 ಅದೇ. ಒಂದು ಭೂಸೇನ ಏನವಾ, ಆಮೇಲೆ ವಾಯುಸೇನೆ, ಇನ್ನೊಂದು ವಾನರ ಸೇನೆಯಪ್ಪ. ವಾನರ ಸೇನೆ ಯಾಕಣ್ಣ ಜ್ಞಾಪಿಸ್ಕೊತಾ ಇದ್ಯಾ? ರಾಮಾಯಣದ ಕಾಲ ಕೊಟ್ಟೋದ? ಅವರು ಸೈನಿಕರಲ್ವ ಇರ್ಬೋದು, ಆದ್ರೆ ಈಗಿನ ವಿಷಯ ಹೇಳ್ತಾ ಇರೋದು ರಾಮನ ಕಾಲದಲ್ಲಿ ಅದೇ ದೊಡ್ಡ ಸೇನೆ. ಗಮನ ಎಲ್ಲ ಅಲ್ಲೇ ಐತೆ, ಸುಮ್ನಿರು. ಓಲಿ ಇನ್ನೊಂದ್ಕಿಂತ ಹೇಳ್ಬಿಡು ಜಯಣ್ಣ, ಅದು ಯಾವ್ಯಾವ ಸೇನೆ ಅಲ್ಲಪ್ಪ. ಭೂಸೇನೆ ಅದೇ, ಆಮೇಲೆ ವಾಯು ಮಾರ್ಗದಾಗ ಇದ್ ಮಾಡೋ ವಾಯುಸೇನೆ ಐತೆ, ಜಲಮಾರ್ಗದಲ್ಲಿ ಸಂಚರಿಸೋ ಜಲಸೇನೆ ಐತೆ. ಅದನ್ನ ನೌಕಾಪಡ ಅಂತಾರೆ ಕಯ್ಯ. ಹಂಗಂದಿ ಮತ್ತೆ ಇನ್ನೇನಂದರು ಹೇಳಕ್ಕೆ ಅಷ್ಟೊಂದು ಪೀಠಿಕೆ ಮುಂಚೆನೆ
ಗೊತ್ತು ಇವ್ರ ಬಾಯಿಲ್ ಬತ್ತದೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾವ. ನಾನೇನ್ ಮೇಷ್ಟ್ರಯ್ಯ ಟೆಸ್ಟ್ ಮಾಡಕ್ಕೆ. ಇರ್ಲಿ ಬಿಡು, ನಂಗೆ ಅರ್ಥ ಆಯ್ತತೆ. ಆ ಮೂರಕ್ಕೂ ಸೇರ್ಕೊಳಕ್ಕೆ ಯುವಕರಿಗೆ ಅವಕಾಶ ಅದೆ. ಕಪ್ಪ. ನಾವು ಚಿಕ್ಕ ಹುಡುಗರಿದ್ದಾಗ ಅಣ್ಣ, ಮೊದಲನೇ ಕಿತ ಈ ಪಿಲೇನು ಆರ್ತಲ್ಲ ಮೇಲೆ ಬಾವಿ ಪಕ್ಕದಾಗಿದ್ದು, ಯಾರೋ ಏನೋ ತಲೆ ಮೇಲೆ ಹಾಕ್ತಾವ್ರೆ ಅಂತ ಬಾವಿ ಒಳಗಡೆ ದಬಕ್ಕನ್ ಮುಳಿಕಬಿಟ್ಟು ಅದು ಹೋದ್ಮೇಲೆ ಹೊರಕ್ ಬಂದದ್ದು. ನೀರಿರ್ಲಿಲ್ವಾ? ಇಲ್ದಲೆ ಏನು ಮುಳಿಕೊಂಡಿದ್ದು ಅಂತ ಹೇಳ್ತಾ ಇದ್ದೀನಿ. ನೀರಿಲ್ದಲೆ ಮುಳುಗಕ್ಕೆ ನೀನು ಯೋಗ ಅಂದ್ರೆ ಈಜ್ ಬರೋದಕ್ ಸರ್ ಹೋಯ್ತು. ಅಲ್ಲಕ್ಕವ ನೀರ್ ಒಳಗಡೆನೆ ಸುಮಾರು ಗಂಟೆ ಇರ್ಬೋದಂತೆ. ಅದೇ ಕಲಿಬೇಕದು. ಅದೇ ನಮ್ಮ ಇವನಿಲ್ವಪ್ಪ ಮಹಾಭಾರತದಾಗ ಬರೋ ದುರ್ಯೋಧನ ಆಯ್ತಾ, ಭೀಮನಿಗೆ ಎದುರ್ಕೊಂಡ್ಬಿಟ್ಟು ಒಳಗೋಗಿ ಕುಂತ್ಕೊಂಡ್ಬಿಟ್ಟಿದ ಅಂತ ಬಿಡು. ಈಗ ಹಂಗಿತ್ತು ಪರಿಸ್ಥಿತಿ, ಈಗ ಹಂಗಿಲ್ಲ. ಅದನ್ನ ನೋಡಿದ್ರೆ ವಿಮಾನನ ಅದನ್ನೇ ಕುಂತ್ಕೊಂಡ್ ಅದ್ರಲ್ಲಿ ಆರಿಸ್ಬೇಕು ಅನಿಸ್ತದೆ. ಯುವಕರಿಗೂ ಅಂತ ಕೆಚ್ ಬರ್ಬೇಕು ಕಣ್ಣ. ಹಡಗನ್ ನೋಡಿದಾಗ ನಾನಿಲ್ಲೋಗಿ ಕ್ಯಾಪ್ಟನ್ ಆಗ್ಬೇಕು ಅನಿಸ್ಬೇಕು. ಆಮೇಲೆ ಯಾವಾಗ ನಮ್ಮ ಸೈನಿಕರು ನೋಡ್ತೀವೋ, ಆ ಭೂದಳ ಅಂತ ಏನೈತಲ್ಲ, ಭೂಸೇನೆ, ಅದ್ರಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ನಿಸ್ಬೇಕು. ಮತ್ತ ಇನ್ನೊಂದು ದೇಶನೂ ಎಷ್ಟು ಗೌರವ ಕೊಡ್ತದಣ್ಣ ಅಲ್ವಪ್ಪ ಸೈನಿಕರಿಗೆ, ರೈತರಿಗೆ ಎಷ್ಟು ಮರ್ಯಾದೆ ಮಾಡ್ತದೆ. ಹೌದು ಜಯಣ್ಣ. ಈಗ ನೋಡಪ್ಪ, ಈ ಯೋಧರು ಬರ್ತಾ ಇದ್ರೆ ಏನು ಠಕ 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 ಅದೇನೋ ಮಾಡ್ತಾರಲ್ಲಪ್ಪ ಡೆಲ್ಲಿನಾಗೆ, ಅದು ನಡ್ಕೊಂಬರ್ತಾರಲ್ಲ, ಕೈಯ ಬೀಸ್ಕೊಂಡು ಕಾಲ ಬೀಸ್ಕೊಂಡು ಹೆಂಗ್ ಬತ್ತಿರ್ತಾರ ಜಯಣ್ಣ. ಅವ್ರು ನೋಡೋದಕ್ಕೆ ಒಂಥರ ಚಂದ ಅಲ್ವಾ? ನಾವು ಯಾಕೆ ಹಂಗ ಆಗ್ಬಾರ್ದು? ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು ಕಣ್ಣ, ಗಣರಾಜ್ಯೋತ್ಸವಕ್ಕೆ ಹೋಗೋರ್ಗೆ ಪಾಸ್ ಕೊಡ್ತಾ ಇದೀವಿ ತಗೊಳ್ಳಿ. ಈಗ ಗಣರಾಜ್ಯೋತ್ಸವ ಅಂದಂಗೆ ನೆಪ್ಪ ಆಯ್ತು ನೋಡು ಜಯಣ್ಣ. ಮುಂದಿನ ವಾರವೇ ಬಂದ್ಬಿಡ್ತದೆ ಆಯ್ತಾ. ಹೆಂಗಾರ ಮಾಡಿ ಆ ಟಿಕೆಟ್ ಕೊಡಿಸ್ಬಿಡು ಮತ್ತೆ ಡೆಲ್ಲಿಗೆ. ಅಣ್ಣ, ನಾನು ಪ್ರಯಾಗರಾಜ್ಗೆ ಹೋಗುಮ ಅನ್ಕೊಂಡಿದ್ದೆ. ನೀರು ಕಂಬರಕ್ಕಪ್ಪ ಚಂದಾಗಿರ್ತದಂತೆ, ಒಳ್ಳೆ ವ್ಯವಸ್ಥೆ ಮಾಡವ್ರಂತೆ. ಅಯ್ಯೋ, ಕುಂಭಮೇಳದಾಗ ಕೋಟ್ಯಾಂತರ ಜನವಂತೆ. ನಿನ್ ನೋಡ್ಕೊಳ್ಳೋದ್ ಕಷ್ಟ ಅಂತ ಹೊಸ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಪ್ಪ? ಎಲ್ಲಾರು ತಪ್ಪಿಸ್ಕೊಬಿಟ್ಟು ಯಾವ್ದಾರು ಸಾಧುಗಳ ಜೊತೆ ಚಂದಾಗದೆ ಅಂತ ಹೊಂಟ್ಕೊಂಡ್ ಹೋದ್ರೆ ನಿಮ್ ಹೆಂಗಸ್ರಿಗೆ ಏನ್ ಹೇಳಿ? ಅದೇ ನಂಗೆ ಹಿಂದಿನೂ ಬಾರ್ದು, ಇಂಗ್ಲಿಷು ಬಾರ್ದು, ಕನ್ನಡದಲ್ಲಿ ಕಿರ್ಚ್ಕೊಂಡ್ರಿ ಯಾರ ಇನ್ನಂತವ್ರನ್ನೇ ಅಂತ ಕರ್ಕೊ ಹೋಗೋದವ್ರು. ಮತ್ತೆ ಏನು ಗೊತ್ತಾಗೋದಿಲ್ವಲ್ಲ ಯಾರಿಗೂ. ಬೂದಿ ಬಳಕೊಂಡ್ರೆ ಮುಗಿದೋಯ್ತು. ನಿಂದ ಎದ್ರಕ್ಕೆ ಯಾಕೆ ಸುಮ್ಕಿದೀನಿ ನಾನು. ಇಲ್ಲ ಅಂದಿದ್ರೆ ಹೊಂಟ್ಬಿಟ್ಟಿರ ಅಲ್ಲಿಗೆ ಹೋಗ್ಬಿಟ್ಟು ಜನವರಿ 26 ಡೆಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಈಗ ನೋಡಪ್ಪ, ನೀನು ಈ ಪ್ರಯಾಗ್ರಾಜ್ ಅದೇನು ಹೇಳ್ದಲ್ಲಪ್ಪ, ಅಲ್ಲಿಗೇನು ಕರ್ಕೊಂಡ್ ಹೋಗೋದ್ ಬೇಡ. ನೀನು ಕುಂಭಮೇಳ ಇಲ್ಲೇ ಆಯ್ತದೆ, ಕುಂಭಮೇಳ ಆಯ್ತಾ? ಆಯ್ತಾ, ಅಲ್ಲೇ ನಮ್ ಹೋಗಮು, ಇರೋ ಸ್ಥಳವ ಫಸ್ಟ್ ನೋಡ್ಕೊಳಮು, ಆಮೇಲೆ ದೂರದ ಕಡೆಗೆ ಹೋಗಮು. ಅಣ್ಣ, ಫೆಬ್ರವರಿ ತನಕನೂ ನಡೀತದೆ, ಹೋಗುಮ ಈಕಿತ ಆಯ್ತಾ? ಈಗ ನೋಡಪ್ಪ, ಅದಕ್ಕೆ ಡೆಲ್ಲಿ ಕರ್ಕೊಂಡು ಹೊಟ್ಟೋಗು. ನೋಡಮ್ಮ ಹೆಂಗ ರಫ್ ರೈಟ್ ಅಲ್ಲಿಂದ ಹಂಗೆ ಹೋಗದ ಇದಕ್ಕೆ ಕುಂಭಮೇಳಕ್ಕೆ ಹೋಗ್ಬಿಡಮ್. ಖರ್ಚು ಕಾಸು ಜಾಸ್ತಿ, ಓಸಿ ದುಡ್ಡ ಹಿಂಗೆ ಕಳಿಸ್ಬಿಡು. ಕಳಿಸ್ತೀನಿ. ಭಕ್ತದ ದುಡ್ಡು ಅದಲ್ಲಪ್ಪ, ಜೋಬ್ ತುಂಬಾ ಜೇಬಲ್ ದುಡ್ಡಿರೋವರೆಗೂ ಭಯ ಇಲ್ಲ ನೋಡವ. ಹಂಗಾರ ನನಗೂ ನಿನಗೂ ಫಿರಿ ಬಿಡು. ಆಯ್ತು ಬಿಡಪ್ಪ, ಈ ಜೀಮ ಯಾವತ್ತೋದೋ ಏನು ಆಯ್ತಾ? ಇದಕ್ಕಿದ್ದಂಗೆ ಐಭೋಗ ದೊಡ್ಡದೋ ವೈರಾಗ ದೊಡ್ಡದವ ಅಲ್ಲ. ಅದಕ್ಕೆ ಕೆಲಸ ಮಾಡು ನೀನು. ಈಗ ಏನಾರು ಕೇಳಿದ್ರೆ ಅವನಿಗೇನು ಕೊಡ್ಬೇಡ, ಇಟ್ಟು ಹಾಕ್ಬೇಡ. ಅದು ವೈರಾಗ್ಯ ಕಣ್ಣಣ್ಣ. ಅಂದ್ರೆ ನೀನು ಈಗಲೇ ಕಳಿಸ್ಬಿಡಕ್ ರೆಡಿ ಆಗಿದೆ, ಡೆಲ್ಲಿ ತೋರ್ಸೋದೇ ಇಲ್ಲ ನೀನು. ನೀವು ಮಾತಾಡ್ತಾ ಬಿಟ್ರೆ ಇವ ನನ್ನ ಮುಗಿಸೇ ಬಿಡ್ತಾನೆ. ವಾಸ್ತವಕ್ ಬಂದ ಸೀಟ್ ಬಂದದೆ, ವಾಸನೆ ಎಳಿತಾ ಇರ್ಬೇಕು. ಅದೇ ಇದು ಕೆರೆ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪೆಲ್ಲ ಇದು ಸೊಪ್ಪು ಹಾಕಿದೀನಿ. ಅದಕ್ಕೆ ಹೊಸಿ ಒಗ್ಗರಣೆ ಹಾಕ್ಬಿಟ್ಟು ಹೊಸಿ ತಕ್ಕಂಬೋಗು. 2 ಹಸಿರು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕು. ಹೆಂಗು ಚಳಿಗೆ ಖಾರವಾಗಿರ್ಲಿ, ನೆಗಿಲಿ ಅಂತ ಮ್ಯಾಕೆ ಕೇಳಕ್ಕೂ ಬಿಡು. ಹೋಗವ, ಅವ್ನ ಮಾತು ಕೇಳ್ಬಿಟ್ಟು. ಭಾಗವಹಿಸಿದ್ದವರು ಆರ್